ಧನುಸ್ಸು ರಾಶಿ ಭೂ ಸಂಬಂಧವಾದಂತಹ ಕೆಲವು ವಿಚಾರಗಳಲ್ಲಿ ಲಾಭ ಸಿಕ್ಕುವಂಥದ್ದು. ಹಾಗೆ ಭೂ ಸಂಬಂಧವಾದಂತಹ ವಿಚಾರದಲ್ಲಿ ನೀವು ನಿಮ್ಮ ಸಾಧನೆಯನ್ನು ಮಾಡ್ತೀರಿ, ಅದರಲ್ಲಿ ಜಯ ನಿಮಗೆ ಸಿಕ್ಕತ್ತೆ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ಜಯ ನಿಮ್ಮದಾಗತ್ತೆ. ನ್ಯಾಯಸಮ್ಮತವಾದಂತಹ ಲಾಭ ಅಥವಾ ಏನು ನಿಮಗೆ ದಕ್ಕಬೇಕೋ ಬರಬೇಕೋ ಅದು ನಮಗೆ ಸಿಕ್ತು ಅನ್ನುವಂತಹ ಒಂದು ತೃಪ್ತಿ ಸಮಾಧಾನ ನಿಮಗೆ ಇರುವಂಥದ್ದಾಗತ್ತೆ. ಒತ್ತಡದ ಕೆಲಸಗಳ ಮಧ್ಯದಲ್ಲೂ ಕೂಡ ಸ್ವಲ್ಪ ಬಿಡುವನ್ನು ಮಾಡಿಕೊಂಡು ಧ್ಯಾನದ ಮೊರೆ ಹೋಗಿ ಆ ಒಂದು ಧ್ಯಾನದಿಂದ ಮನಸ್ಸಿನ ಏಕಾಗ್ರತೆಯ ಜೊತೆಗೆ ಯಾವ ಸಾಧಕ ಬಾಧಕಗಳಿದೆ ಅವೆಲ್ಲವನ್ನು ತಿಳಿದು ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಬಿಡುವಿಲ್ಲದೆ ಇರತಕ್ಕಂತಹ ಸಮಯದಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡಿ ಗೌರವ ಸಂಪಾದನೆಯನ್ನು ಮಾಡುವಂಥದ್ದಾಗತ್ತೆ. ಇದರ ಅರ್ಥ ಏನೇ ಒತ್ತಡಗಳಿರಲಿ ಸಮಾಜಮುಖಿಯಾದಂತಹ ಕೆಲಸವನ್ನು ನಾನು ಮಾಡಲೇಬೇಕು ಅನ್ನುವಂಥದ್ದು. ಸ್ಥಿರಾಸ್ತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ, ಅದು ನಿಮ್ಮ ಕೈಗೂಡ್ತಕ್ಕಂತಹ ಕೆಲಸವಾಗತ್ತೆ. ನಿಮ್ಮ ಜವಾಬ್ದಾರಿ ಕೆಲಸಗಳಲ್ಲಿ ಹೆಚ್ಚು ಗಮನವನ್ನು ಕೊಡಿ, ತಾತ್ಸಾರವನ್ನು ಮಾಡಬೇಡಿ. ಯಾಕೆ ಅಂತಂದರೆ ಅಲ್ಲಿ ಆಗತಕ್ಕಂತಹ ಪ್ರತಿಯೊಂದು ವಿಚಾರಕ್ಕೂ ಕೂಡ ನೀವೇ ಕಾರಣ ಅಂತಕ್ಕಂತಹ ಒಂದು ಹಣೆಪಟ್ಟಿ ನಿಮ್ಮ ಮೇಲೆ ಬರಬಹುದು. ಅದರಿಂದ ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅದರಲ್ಲೂ ಚಂದ್ರಗ್ರಹನನ್ನು ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾದ. ಮಕರ ರಾಶಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವೈಯಕ್ತಿಕವಾದಂತಹ ಕೆಲಸಗಳಲ್ಲಿ ವಿಳಂಬವಾಗತಕ್ಕಂತಹ ದಿವಸ. ಯಾವ ಕೆಲಸವನ್ನು ಬೇಕಾದರೂ ಪ್ರಾರಂಭ ಮಾಡಿ, ನೀವು ಅಂದುಕೊಂಡಷ್ಟನ್ ಮಟ್ಟಿಗೆ ಅದು ಮುಗಿಯೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಏನೋ ಆ ಸಮಯಕ್ಕೆ ಅಡ್ಡಿಯೋ ಆತಂಕವೋ ಬಂದು ಆ ಕೆಲಸ ಇನ್ನೊಂದಷ್ಟು ಸಮಯವನ್ನು ಹೆಚ್ಚಾಗಿ ತೆಗೆದುಕೊಳ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಇದರಿಂದ ಬೇಸರ ಆಗ್ತಕ್ಕಂಥದ್ದಿದೆ. ಇವತ್ತು ದಾನ ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಆಸ್ತಿಕತೆ ನಾಸ್ತಿಕತೆ ಬಗ್ಗೆ, ಪೂರ್ವಜನ್ಮ ಪುನರ್ಜನ್ಮದ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳನ್ನು ಇಟ್ಟುಕೊಳ್ಬೇಡಿ. ನಂಬಿಕೆ ಬಹಳ ಮುಖ್ಯ. ಯಾರಿಗೆ ನಂಬಿಕೆ ಇದೆ, ಯಾರು ಇವೆಲ್ಲವನ್ನು ನಂಬುತ್ತಾರೆ ಅವರು ಆಸ್ತಿಕರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಕೇವಲ ನಂಬಿದರೆ ಮಾತ್ರ ಸಾಕಾಗೋದಿಲ್ಲ, ಆಚರಣೆಯಲ್ಲಿ ತಂದುಕೊಳ್ಬೇಕು. ಹಾಗಂತ ಬೇರೆಯವರಿಗೆ ಬಲವಂತವಾಗಿ ಇವನ್ನೆಲ್ಲ ಹೇರಬೇಕು ಅಂತ ಹೇಳಿ ಏನಿಲ್ಲ. ಅವರವರ ವೈಯಕ್ತಿಕವಾದಂತಹ ನಿರ್ಧಾರಕ್ಕೆ ಬಿಟ್ಟಂತಹ ಅಂಶಗಳಾಗತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯಾಗುವಂತಹ ದಿವಸ, ಅದನ್ನು ಗಮನಿಸ್ಕೊಳ್ಬೇಕು. ಕೋರ್ಟ್ ಕಚೇರಿ ಇತ್ಯಾದಿಗಳಲ್ಲಿ ಏನೋ ದಾವೆಗಳನ್ನು ಹೂಡಿಕೊಂಡಿದ್ರೆ ಅಥವಾ ಇನ್ಯಾವುದಾದರೂ ನಿಮಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಅಲ್ಲಿ ನಿಧಾನಕ್ಕೆ ಅದೆಲ್ಲ ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಸಿಕ್ಕುವಂಥದ್ದಾಗತ್ತೆ. ಭೂ ಸಂಬಂಧವಾದಂತಹ ವಿಚಾರಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಇದೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಧನಲಾಭವೂ ಕೂಡ ಆಗತಕ್ಕಂಥದ್ದು. ಯಾರೋ ಪ್ರೋತ್ಸಾಹ ಧನವನ್ನು ನಿಮಗೆ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡ್ತಕ್ಕಂತಹ ಕೆಲಸವೂ ಕೂಡ ಆಗಬಹುದು ಅಂತ ಅರ್ಥ. ಸ್ನೇಹಿತರು ಸಂಬಂಧಿಕರು ಮನೆಯ ಮಂಗಳ ಕಾರ್ಯದಲ್ಲಿ ಭಾಗಿಗಳಾಗತಕ್ಕಂತಹ ಒಂದು ಸಂದರ್ಭ. ಎಲ್ಲರೂ ಒಟ್ಟಿಗೆ ಸೇರೋದರಿಂದ ಬಹಳ ಆನಂದವನ್ನು, ಖುಷಿಯನ್ನು, ಸಂತೋಷವನ್ನು ಹಂಚಿಕೊಳ್ಳುವಂಥದ್ದಾಗತ್ತೆ. ಮಾನಸಿಕವಾದಂತಹ ಭಯ ನಿವಾರಣೆಯಾಗತ್ತೆ. ನನಗೆ ಏನೇ ಬಂದರೂ ಏನೇ ಆದರೂ ಇಷ್ಟೆಲ್ಲ ಜನ ನನ್ನೊಟ್ಟಿಗಿದ್ದಾರೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಚಂಚಲವಾದಂತಹ ಮನಸ್ಸು, ಹಾಗೆ ಯಾವುದೇ ಕಾರಣಕ್ಕೂ ಯಾವ ಕಾರ್ಯಕ್ಕೂ ಯಾವ ಕೆಲಸ ಸಾಧನೆಗೂ ಕೂಡ ಸುಳ್ಳನ್ನು ಮಾತ್ರ ಹೇಳುವಂಥದ್ದು ಖಂಡಿತವಾಗಿ ಬೇಡ. ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಧಿಕವಾದಂತಹ ಲಾಭ
ಸಿಕ್ಕುವಂಥದ್ದು, ಜೊತೆಗೆ ಹಲವಾರು ಬೇರೆ ಬೇರೆ ವ್ಯವಹಾರಗಳ ಒಂದು ವಿಶೇಷ ಮಾಹಿತಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೃಷಿ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ನಷ್ಟವಾಗ್ತಕ್ಕಂಥದ್ದು, ಹಿನ್ನಡೆಯಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಮಾಧಾನ ಸಿಕ್ಕದೇ ಇರೋ ಹಾಗೆ ಆಗುವಂತಹ ವಾತಾವರಣವಾಗುತ್ತೆ. ನಿಮ್ಮ ಆತ್ಮೀಯರ ಪ್ರಿಯರ ಭೇಟಿ ಆಗಬಹುದು. ಏನೋ ಒಂದಷ್ಟು ಹಳೆಯ ವಿಚಾರಗಳು ಮುನ್ನೆಲೆಗೆ ಬರ್ಬೋದು. ಕೆಲವು ವಿಚಾರಗಳನ್ನು ಜ್ಞಾಪಿಸಿಕೊಂಡಾಗ ನೋವು, ದುಃಖ, ಸಂಕಟಗಳಾಗತ್ತೆ. ಮತ್ತಷ್ಟು ವಿಚಾರಗಳು ಸಂತೋಷವನ್ನು, ಆನಂದವನ್ನು ಹಂಚತಕ್ಕಂತಹ ವಿಷಯಗಳಾಗತ್ತೆ. ದಾನ ಧರ್ಮದ ಬಗ್ಗೆ ವಿರುದ್ಧವಾದಂತಹ ಮಾತುಗಳನ್ನು ಆಡಬೇಡಿ. ನಿಮಗೆ ದಾನ ಮಾಡೋದಕ್ಕೆ ಮನಸ್ಸಿದೆಯಾ, ಇಚ್ಛೆ ಇದೆಯಾ, ಯಾವುದು ಬಲವಂತ ಇಲ್ವಾ, ನೀವು ಮಾಡಿ. ಧರ್ಮ ಕಾರ್ಯದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ನಿಮಗೆ ಇಚ್ಛೆ ಇದೆಯಾ, ನಿಮಗೆ ನಂಬಿಕೆ ಇದೆಯಾ, ಧರ್ಮ ಕಾರ್ಯವನ್ನು ಮಾಡಿ. ನಿಮಗೆ ನಂಬಿಕೆ ಇಲ್ವಾ, ಮಾಡುವಂಥವರಿಗೆ ಅಪಪ್ರಚಾರವನ್ನು ಮಾಡಿ ಅದನ್ನು ತಪ್ಪಿಸುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಡಿ. ಅದು ನಿಮಗೂ ಶ್ರೇಯಸ್ಸಲ್ಲ, ಸಮಾಜದ ಹಿತದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅಂತ ಅರ್ಥ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಾವು ಅಂದುಕೊಂಡದ್ದನ್ನು ಸಾಧನೆ ಮಾಡಿದೀವಿ ಅಂತಕ್ಕಂತಹ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ತೆರಿಗೆ ಸಂಬಂಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ಮತ್ತೆ ಮತ್ತೆ ಆ ಸದುಪಯೋಗವನ್ನು ಪಡ್ಕೊಳ್ತಕ್ಕಂತಹ ಪ್ರಯತ್ನಗಳು ನಡೆಯುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.